ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ವಿಷಯ ಬಂದು ಭಿನ್ನರಾಶಿ. ಭಿನ್ನರಾಶಿ ಅಂದ್ರೇನು ಮೊದಲಿಗೆ ತಿಳಿಯೋಣ. ಅಂಶ ಮತ್ತು ಛೇದ ಇರುವ ಸಂಖ್ಯೆಯನ್ನು ಭಿನ್ನರಾಶಿ ಎನ್ನುತ್ತೇವೆ. ಉದಾಹರಣೆಗೆ 3/4 ಅಂತ ಹೇಳ್ತೀವಿ. ಇಲ್ಲಿ 3 ಬಂದು ಅಂಶ, 4 ಬಂದು ಛೇದ. ಅಂಶ ಛೇದನ ಯಾವ ರೀತಿ ನೀವು ರೆಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ಬರೀಬೇಕು ಅಂದರೆ 3/4 ನೋಡಿ, ಇಲ್ಲಿ 3 ಬಂದು ಅಂಶನ ರೆಪ್ರೆಸೆಂಟ್ ಮಾಡಿದ್ರೆ 4 ಬಂದು ನಿಮಗೆ ಛೇದನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ನೆಕ್ಸ್ಟು ಭಿನ್ನರಾಶಿಯಲ್ಲಿ ವಿಧಗಳು. ಭಿನ್ನರಾಶಿಯ ವಿಧಗಳನ್ನ ನೋಡುವ ನಾವು. ಭಿನ್ನರಾಶಿಯ ವಿಧಗಳು ನಿಮಗೆಲ್ಲ ಗೊತ್ತೇ ಇರುತ್ತೆ ಮಕ್ಕಳ. ಭಿನ್ನರಾಶಿಯಲ್ಲಿ ಎಷ್ಟು ವಿಧ ಅಂಥೇಳಿ? ಭಿನ್ನರಾಶಿಯಲ್ಲಿ 3 ವಿಧಗಳು ಅಂತ ಹೇಳ್ತೀವಿ. ಅದರಲ್ಲಿ ಮೊದಲನೇ ವಿಧ ಬಂದು ಸಮಭಿನ್ನರಾಶಿ. ಅದೇ ರೀತಿ ಎರಡನೇ ವಿಧ ಬಂದು ವಿಷಮ ಭಿನ್ನರಾಶಿ. ಮೂರನೇ ವಿಧ ಬಂದು ಮಿಶ್ರ ಭಿನ್ನರಾಶಿ. ಇವುಗಳು ಭಿನ್ನರಾಶಿಯ ವಿಧಗಳು. ಭಿನ್ನರಾಶಿಯ ವಿಧಗಳು ಅಂತ ಬಂದಾಗ 3 ವಿಧಗಳು. ಒಂದು ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ ಅಂತ ಹೇಳ್ತೀವಿ. ಮೊದಲನೇದಾಗಿ ಸಮಭಿನ್ನರಾಶಿ ಅಂದರೆ ಏನು ಹಾಗಾದರೆ? ಸಮಭಿನ್ನ ರಾಶಿ ಅಥವಾ ಭಿನ್ನರಾಶಿಗಳು. ಸಮಭಿನ್ನ ರಾಶಿಗಳನ್ನ ಯಾವ ರೀತಿ ನಾವು ಕಂಡುಹಿಡಿಯೋದು ಅಂತ ನೋಡುವ. ಸಮಭಿನ್ನ ರಾಶಿ ಅಂತ ಹೇಳಬೇಕು ಅಂದರೆ ಇವಾಗ ಆಲ್ರೆಡಿ ಗೊತ್ತಿದೆ ನಿಮಗೆ. ಭಿನ್ನರಾಶಿ ಅಂದರೆ ಅಂಶ ಮತ್ತು ಛೇದ ಇರುವ ಸಂಖ್ಯೆಯನ್ನು ನಾವು ಭಿನ್ನರಾಶಿ ಅಂತ ಹೇಳ್ತೀವಿ. ಸಮಭಿನ್ನ ರಾಶಿ ಅಂತ ಹೇಳಬೇಕು ಅಂದರೆ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದರೆ ಅದನ್ನು ನಾವು ಸಮಭಿನ್ನರಾಶಿ ಅಂತ ಹೇಳ್ತೀವಿ. ದೊಡ್ಡದಿದ್ದರೆ ಆ ಭಿನ್ನರಾಶಿಯನ್ನು ಸಮಭಿನ್ನರಾಶಿ ಎನ್ನುತ್ತೇವೆ. ಸಮಭಿನ್ನರಾಶಿ ಎನ್ನುತ್ತೇವೆ. ಇವಾಗ ನೀವು ಕೇಳ್ಬೋದು, ಸರ್ ಉದಾಹರಣೆ ಹೇಗೆ ಸರ್ ಸಮಭಿನ್ನರಾಶಿಗೆ ಅಂತ. ಭಿನ್ನರಾಶಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅಂಶ ಛೇದ ಎರಡೂ ಇರುವ ಸಂಖ್ಯೆಯನ್ನು ನಾವು ಭಿನ್ನರಾಶಿ ಅಂತ ಕರಿತೀವಿ. ಸಮಭಿನ್ನ ರಾಶಿ ಅಂದ್ರೇನು ಅಂತ ಇವಾಗ ತಾನೇ ನನಗೆ ವ್ಯಾಖ್ಯಾನ ಗೊತ್ತಾಯಿತು. ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದರೆ ಆ ಭಿನ್ನರಾಶಿಯನ್ನು ನಾವು ಸಮಭಿನ್ನರಾಶಿ ಅಂತ ಕರಿತೀವಿ. ಉದಾಹರಣೆ ಅಂಶ ನೋಡಿ, ಇದು ಅಂಶ ಮತ್ತು ಛೇದ ಅಂತ ತಗೊಂಡ್ರೆ ಅಂಶ ಏನಾಗಿರ್ಬೇಕು? ನನಗೆ ಚಿಕ್ಕದಿರಬೇಕು. ಫಾರ್ ಎಕ್ಸಾಂಪಲ್ 5ನ್ನ ಅಂಶ ತಗೊಂಡ್ರೆ ಛೇದ ಏನಾಗಿರಬೇಕು? ನನಗೆ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದರೆ, ಅಂದರೆ ಅಂಶ 5 ತಗೊಂಡಿದ್ರೆ ಛೇದ ನನಗೆ 6, 7, 8, 9, 10 ಎಷ್ಟಿಂದಾದ್ರೂ ಸ್ಟಾರ್ಟ್ ಮಾಡ್ಬೋದು ನೀವು. ನಾನು ಒಂದು 7ನ್ನ ಬರಿತೀನಿ. ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದರೆ ಅದನ್ನು ನಾವು ಸಮಭಿನ್ನ ರಾಶಿ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೂ ಒಂದು ಉದಾಹರಣೆನ ಬರೆಯೋದಾದರೆ 1/3, 4/5. ಇನ್ನೂ ಕೆಲವೊಂದು ಉದಾಹರಣೆಗಳನ್ನ ಬರಿತೀವಿ ಅಂದರೆ 10/25, 30/150. ನೀವು ಈ ರೀತಿ ಎಷ್ಟು ಬೇಕಾದರೂ ಬರಿತಾ ಹೋಗ್ಬೋದು. ಇದು ಮೊದಲನೆಯ ವಿಧ ಸಮಭಿನ್ನ ರಾಶಿ. ಅದೇ ರೀತಿ ಎರಡನೇ ವಿಧ ಯಾವುದು ಅಂತಂದರೆ ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ ಅಂತ ಹೇಳ್ತೀವಿ. ಭಿನ್ನ ರಾಶಿ ಅಂದರೆ ಗೊತ್ತಿದೆ ನಿಮಗೆ, ಅಂಶ ಮತ್ತು ಛೇದ ಎರಡು ಇದ್ದರೆ ಭಿನ್ನ ರಾಶಿ. ಸಮಭಿನ್ನ ರಾಶಿ ಗೊತ್ತಾಯಿತು ನಿಮಗೆ. ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದರೆ ಅದನ್ನು ನಾವು ಸಮಭಿನ್ನ ರಾಶಿ ಅಂತ ಹೇಳ್ತೀವಿ. ಅದೇ ರೀತಿ ವಿಷಮ ಭಿನ್ನ ರಾಶಿ ಅಂದರೆ ಏನು ಅಂತಂದರೆ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದರೆ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದರೆ ಆ ಭಿನ್ನರಾಶಿಯನ್ನು ಏನಂತೀವಿ ಮಕ್ಕಳ? ವಿಷಮ ಭಿನ್ನರಾಶಿ ಎನ್ನುತ್ತೇವೆ. ವಿಷಮ ಭಿನ್ನರಾಶಿ ಎನ್ನುತ್ತೇವೆ. ಇಲ್ಲಿ ಸಮಭಿನ್ನ ರಾಶಿಗೂ ವಿಷಮ ಭಿನ್ನ ರಾಶಿಗೂ ತುಂಬ ಕಡಿಮೆ ವ್ಯತ್ಯಾಸ ನೋಡಿ. ಸಮಭಿನ್ನ ರಾಶಿಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಅಂಶ ಮತ್ತು ಛೇದ, ಅಂಶ ಚಿಕ್ಕದ್ದು ಛೇದ ದೊಡ್ಡದ್ದು. ವಿಷಮ ಭಿನ್ನ ರಾಶಿಯಲ್ಲಿ ಇದು ಏನಿದೆ ಇದಕ್ಕೆ ಉಲ್ಟಾ ಹೇಳ್ತೀವಿ. ಅಂದರೆ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದರೆ. ಉದಾಹರಣೆ ನೋಡೋದ ಯಾವ ರೀತಿ ಉದಾಹರಣೆ? ಫಸ್ಟ್ ಅಂಶ ಛೇದ ತಗೊಂಡ್ಬಿಡ್ತೀನಿ ನಾನು. ಅಂಶ ಛೇದ
ಸೊ ಇಲ್ಲಿ ಅಂಶ ಛೇದ ಅಂತ ಬಂದಾಗ ಅಂಶ ದೊಡ್ಡದು ಈಗ ಒಂದು ನಂಬರ್ ಹಾಕೋತೀನಿ 5. ಸೊ ಛೇದ ಚಿಕ್ಕದು ಅಂದಾಗ ಯಾವ್ದು ಬರಬೇಕು ನಮಗೆ 4, 3, 2, 1 ಯಾವ್ದಾದ್ರು ಬರ್ಕೋಬೋದು ನೀವು. ಸೊ ಒಂದನ್ನು ಬರೆಯೋಕ್ಕೆ ಬರಲ್ಲ, ಏನಕ್ಕಂದರೆ 5/1 ಮೌಲ್ಯ ಬಂದು ನಿಮಗೆ 5 ಆಗಿರುತ್ತೆ. ಸೊ ಹಾಗಾಗಿ ಯಾವಾಗಲೂ ಛೇದದಲ್ಲಿ ಒಂದನ್ನು ಬರಿಬಾರ್ದು. ಸೊ 5/3 ಮತ್ತು ಇನ್ನೂ ಕೆಲವೊಂದು ಉದಾಹರಣೆಗಳನ್ನ ನೋಡೋದಾದರೆ 7/4, ಅದೇ ರೀತಿ 15/10, ಅದೇ ರೀತಿ 6/4. ಸೊ ಇಷ್ಟೇನಾ ಸರ್, ಇನ್ನೂ ಜಾಸ್ತಿ ಹೇಳ್ಬೋದಲ್ವಾ? ಖಂಡಿತ ಹೇಳ್ಬೋದು. 100/7, 1000/595. ಸೊ ಈ ರೀತಿ ತುಂಬ ಉದಾಹರಣೆಗಳನ್ನ ನೀವು ಹೇಳ್ತಾ ಹೋಗ್ಬೋದು. ಸೊ ಮೊದಲನೇದು ಸಮಭಿನ್ನ ರಾಶಿ, ಎರಡನೇದು ವಿಷಮ ಭಿನ್ನ ರಾಶಿ, ಅದೇ ರೀತಿ ಮೂರನೇದು ಮಿಶ್ರ ಭಿನ್ನ ರಾಶಿ ಅಥವಾ ಭಿನ್ನ ರಾಶಿಗಳು ಅಂತ ಹೇಳ್ತೀವಿ. ಸೊ ಮಿಶ್ರ ಭಿನ್ನ ರಾಶಿಗಳು ಅಂದರೆ ಏನು ಹಾಗಾದರೆ? ಸೊ ಮಿಶ್ರ ಭಿನ್ನ ರಾಶಿ ಅಂದ್ರೇನು? ಒಂದು ಪೂರ್ಣ ಸಂಖ್ಯೆ ಇದ್ದು ಮಿಶ್ರ ಭಿನ್ನ ರಾಶಿ ಅಂದರೆ ಒಂದು ಪೂರ್ಣ ಸಂಖ್ಯೆ ಇದ್ದು ಅದರ ಬಲ ಪಕ್ಕದಲ್ಲಿ ಅಥವಾ ಬಲಭಾಗದಲ್ಲಿ, ಎರಡೂ ಕೂಡ ಕರೆಕ್ಟ್ ಮಕ್ಕಳ, ಬಲ ಪಕ್ಕದಲ್ಲಿ ಅಥವಾ ಬಲಭಾಗದಲ್ಲಿ ಒಂದು ಸಮ ಭಿನ್ನ ರಾಶಿ ಇದ್ದರೆ, ಆ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿ ಎನ್ನುತ್ತೇವೆ. ಸೊ ನೋಡಿ ಮಕ್ಕಳು, ಇವಾಗ ನಿಮಗೆ ಭಿನ್ನ ರಾಶಿ ಅಂದರೆ ಗೊತ್ತಾಯಿತು. ಭಿನ್ನ ರಾಶಿ ವಿಧಗಳಲ್ಲಿ 3 ಗೊತ್ತಾಯಿತು. ಸಮ ಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಗೊತ್ತಾಯಿತು. ಮಿಶ್ರ ಭಿನ್ನ ರಾಶಿನೂ ಇವಾಗ ಗೊತ್ತಾಯಿತು. ಆದರೆ ಮಿಶ್ರ ಭಿನ್ನ ರಾಶಿಲಿ ಏನು ಅಂತಂದರೆ, ಒಂದು ಪೂರ್ಣ ಸಂಖ್ಯೆ ಇದ್ದು ಅದರ ಬಲಭಾಗದಲ್ಲಿ ಒಂದು ಸಮ ಭಿನ್ನ ರಾಶಿ ಇದ್ದರೆ ಆ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿ ಎನ್ನುತ್ತೇವೆ. ಸೊ ಇವಾಗ ನಿಮಗೆ ಒಂದು ಸಮಸ್ಯೆ ಬರುತ್ತೆ, ಇಲ್ಲಿ ಡೌಟ್ ಕ್ರಿಯೇಟ್ ಆಗುತ್ತೆ. ಏನು ಅಂತಂದರೆ, ಸರ್ ಇವಾಗ ಒಂದು ಪೂರ್ಣ ಸಂಖ್ಯೆ ಇದ್ದು, ಪೂರ್ಣ ಸಂಖ್ಯೆ ಅಂದರೆ ಏನು ಸರ್? ಹಾಗಾದರೆ ನಿಮ್ಮ ಪ್ರಶ್ನೆ ಇವಾಗ ಪೂರ್ಣ ಸಂಖ್ಯೆ ಅಂದರೆ ಏನು ಸರ್ ಅಂತ ನಿಮಗೆ ಇವಾಗ ಏನಾಗುತ್ತೆ, ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಪೂರ್ಣ ಸಂಖ್ಯೆ ಅಂದರೆ ಇಲ್ಲಿ ನಾವು 1, 2, 3, 4, 5, 6, 7, 8, 10, 100, 10,000 ಈ ರೀತಿ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಈಗ ಹಾಗಾದರೆ ಈ ಮಿಶ್ರ ಭಿನ್ನ ರಾಶಿಗೆ ಒಂದು ಉದಾಹರಣೆ ಅಥವಾ ಎಕ್ಸಾಂಪಲ್ನ ನೋಡೋದಾದರೆ ನೋಡಿ, ಪೂರ್ಣ ಸಂಖ್ಯೆ ಇದ್ದು ಅದರ ಬಲಪಕ್ಕದಲ್ಲಿ ಅಥವಾ ಬಲಭಾಗದಲ್ಲಿ ಏನಿರಬೇಕು? ಅಂಶ ಮತ್ತು ಛೇದ. ಈ ಅಂಶ ಛೇದ ಏನಾಗಿರಬೇಕು ನನಗೆ? ಸಮ ಭಿನ್ನ ರಾಶಿಯಾಗಿರಬೇಕು. ಭಿನ್ನ ರಾಶಿನೇ ಆಗಿರಬೇಕು. ಸೊ ಸಮ ಭಿನ್ನ ರಾಶಿ ಅಂದರೆ ಈಗ ಆಲ್ರೆಡಿ ಗೊತ್ತಾಗಿದೆ ನಿಮಗೆ, ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದರೆ ಅದನ್ನು ನಾವು ಸಮ ಭಿನ್ನ ರಾಶಿ ಅಂತೀವಿ. ಸೊ ಈಗ ಪೂರ್ಣ ಸಂಖ್ಯೆಗಳು ಅಂತಂದರೆ 1, 2, 3, 4, 5, 6, 10, 20, 30, 40 ಎಕ್ಸೆಟ್ರಾ ಸೊ ಎಲ್ಲಿ ತನಕ ಬೇಕಾದ್ರೂ ಇತ್ಯಾದಿಗಳನ್ನ ನೀವು ಬರಿತಾ ಹೋಗ್ಬೋದು. ಈಗ ಉದಾಹರಣೆ ನೋಡೋದಾದರೆ, ಈಗ ಪೂರ್ಣ ಸಂಖ್ಯೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಪೂರ್ಣ ಸಂಖ್ಯೆನೇ ತಗೋಬೋದು. 4 ಒಂದು ಪೂರ್ಣ ಸಂಖ್ಯೆ. ಈಗ ಸಮ ಭಿನ್ನ ರಾಶಿ ಅಂಶದಲ್ಲಿ 1 ತಗೋತೀನಿ, ಛೇದದಲ್ಲಿ 2 ತಗೋತೀನಿ. ಸೊ ಸಮ ಭಿನ್ನ ರಾಶಿ ಅಂದರೆ ನನಗೆ ಗೊತ್ತಿದೆ, ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಸಮ ಭಿನ್ನ ರಾಶಿ. ನೋಡಿ ಇವಾಗ ಮಿಶ್ರ ಭಿನ್ನ ರಾಶಿ ಅಂದರೆ ಏನು ಅಂತಂದರೆ, ಒಂದು ಪೂರ್ಣ ಸಂಖ್ಯೆ ಇದ್ದು ಅದರ ಬಲಭಾಗದಲ್ಲಿ ಅಥವಾ ಬಲ ಪಕ್ಕದಲ್ಲಿ ಸಮ ಭಿನ್ನ ರಾಶಿ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಮಿಶ್ರ ಭಿನ್ನ ರಾಶಿ. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಬರೆಯೋದಾದರೆ 5, 3/5. ಇನ್ನೂ ಒಂದು ಬರೆಯೋದಾದರೆ 6, 2/3. ಇನ್ನೂ ಒಂದು ಎಕ್ಸಾಂಪಲ್ ಬರೆಯೋದಾದರೆ 9, 4/5. ಇನ್ನೂ ಒಂದು ಎಕ್ಸಾಂಪಲ್ ಬರೆಯೋದಾದರೆ 10, 1/5. ಇನ್ನೂ ಒಂದು ಬರಿತೀನಿ ಸರ್ ಅನ್ನೋದಾದರೆ 12, 3/8. ಸೊ ಈ ರೀತಿ ನಾವು ಭಿನ್ನ ರಾಶಿಗಳನ್ನ 3 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಸೊ ಇನ್ನೂ ಒಂದು ಸರಿ ಹೇಳ್ತಾ ಇದ್ದೀನಿ ಮಕ್ಕಳ, ಭಿನ್ನ ರಾಶಿ ಅಂಶ ಛೇದ ಇರುವ ಸಂಖ್ಯೆನ ಭಿನ್ನ ರಾಶಿ ಅಂತೀವಿ.
ಸೊ 3/4 ಉದಾಹರಣೆ ತಗೊಂಡ್ರೆ 3 ಅಂಶ 4 ಛೇದ. ಸೊ ಅದರಲ್ಲಿ ಅಗೇನ್ 3 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ, ನಾವು ವಿಂಗಡಣೆ ಮಾಡ್ತೀವಿ. ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿ. ಸಮಭಿನ್ನ ರಾಶಿ ಅಂದರೆ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದರೆ ಸಮಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದರೆ ವಿಷಮ ಭಿನ್ನ ರಾಶಿ. ಮಿಶ್ರ ಭಿನ್ನ ರಾಶಿ ಒಂದು ಪೂರ್ಣ ಸಂಖ್ಯೆ ಇದ್ದು ಅದರ ಪಕ್ಕದಲ್ಲಿ ಸಮಸಂಖ್ಯೆ ಇದ್ದರೆ, ಅದರ ಬಲಭಾಗದಲ್ಲಿ ಸಮಸಂಖ್ಯೆ ಇದ್ದರೆ ಅದನ್ನು ನಾವು ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ತೀವಿ. ಸೊ ನಿಮಗೆ ಈ ಟಾಪಿಕ್ ಅರ್ಥ ಆಗಿದೆ ಅನ್ಕೋತೀನಿ ಮಕ್ಕಳ. ಹಾಗಾದರೆ ನೀವು ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಹಾಗೂ ಮಿಶ್ರ ಭಿನ್ನ ರಾಶಿಗೆ 5 ಉದಾಹರಣೆಗಳನ್ನು ಬರೆಯಿರಿ. ಇದು ಅರ್ಥ ಆಗಿದ್ರೆ ಮಕ್ಕಳ, ಇವಾಗ ನೀವು ಈ ಏನು ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿ ಇದೆ ಅದಕ್ಕೆ ತಲಾ 5 ಉದಾಹರಣೆಗಳನ್ನ ಬರಿಬೇಕು. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಪಾಠ ಅರ್ಥ ಆಗಿದೆ ಅನ್ಕೋತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ